ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ಸ್ಟಂಟಾಗಿ ಒಂದು ಪ್ಯಾನ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡಬೇಕು, ಅದೇ ರೀತಿಯಾಗಿ ಅದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಇನ್ಸ್ಟಂಟ್ ಇ ಪ್ಯಾನ್ ಮಾಡಲಿಕ್ಕೆ ಕೇವಲ ನಿಮ್ಮದೊಂದು ಆಧಾರ್ ಕಾರ್ಡ್ ಮತ್ತು ಅದರ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದ್ದರೆ ಸಾಕು. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಒಂದು ಚಾರ್ಜಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಏಕೆಂದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಫಿಸಿಕಲ್ ಕಾರ್ಡ್ ಬರೋದಿಲ್ಲ. ಕೇವಲ ಒಂದು PDF ಫಾರ್ಮ್ಯಾಟ್ನಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಬೋದು. ಅದಾದ ನಂತರ ಅದನ್ನು ಜೆರಾಕ್ಸ್ ನೀವು ತಗೊಂಡು ನೀವು ಯೂಸ್ ಮಾಡ್ಕೊಬೋದು. ಮೊದಲೇದಾಗಿ ನೀವು ಗೂಗಲ್ನಲ್ಲಿ ಕ್ರೋಮ್ ಬ್ರೌಸರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಕ್ಲಿಕ್ ಮಾಡಿದರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟಲ್ಲಿ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅದನ್ನು ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲೇದಾಗಿ ಇಲ್ಲಿ ಇನ್ಸ್ಟಂಟ್ ಇ ಪ್ಯಾನ್ ಅಂತ ಆಪ್ಷನ್ ಇದೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. ಒಂದು ಗೆಟ್ ನ್ಯೂ ಇ ಪ್ಯಾನ್ ಕಾರ್ಡ್ ಮತ್ತು ಅದರ ಒಂದು ಸ್ಟೇಟಸನ್ನು ಚೆಕ್ ಮಾಡೋದು, ಅದೇ ರೀತಿಯಾಗಿ ಡೌನ್ಲೋಡನ್ನು ಮಾಡ್ಕೊಳ್ಳೋದು. ಅದನ್ನು ನಿಮಗೆ ಮುಂದೆ ತಿಳಿಸ್ಕೊಡ್ತೇನೆ. ಈಗ ನಾವು ಗೆಟ್ ನ್ಯೂ ಇ ಪ್ಯಾನ್ ಮೇಲೆ ಕ್ಲಿಕ್ ಮಾಡೋಣ. ಅದಾದ ನಂತರ ನಿಮ್ಮ 12 ಡಿಜಿಟ್ ಆಧಾರ್ ನಂಬರನ್ನು ಹಾಕಬೇಕು. ಹಾಕಿದ ನಂತರ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಕನ್ಫರ್ಮನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ OTP ವ್ಯಾಲಿಡೇಷನ್ ಇರುತ್ತೆ. ಇಲ್ಲಿ ತುಂಬಾ ಸಿಂಪಲ್ ಇರುತ್ತೆ. ಕೇವಲ ಒಂದು 4 ಸ್ಟೆಪ್ನಲ್ಲಿ ನೀವು 5 ನಿಮಿಷದಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ OTP ವ್ಯಾಲಿಡೇಷನ್ಗೂ ಕೂಡ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಜನರೇಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರೋ ಒಂದು OTP ನಿಮಗೆ ಬರುತ್ತೆ. ಅದನ್ನು ಎಂಟರ್ ಮಾಡ್ಕೊಂಡು ಮತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು KYC ಮುಖಾಂತರ ನಿಮ್ಮ ಒಂದು ಪರ್ಸ್ನಲ್ ಡಾಟಾ ಆಧಾರ್ ಕಡೆಯಿಂದ ನಿಮಗೆ ಫೆಚ್ ಮಾಡ್ಕೊಂಡಿರುತ್ತೆ. ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಿ ನೀವು ಯಾವುದೇ ರೀತಿಯಾದ ಒಂದು ಫೋಟೋ ಹಾಕೋಕ್ಕಾಗಲ್ಲ. ಇನ್ಸ್ಟಂಟ್ ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿ ನೀವು ಅಪ್ಲೋಡ್ ಮಾಡಿಕೊಂಡು ಮತ್ತು ಸಿಗ್ನೇಚರನ್ನು ಕೂಡ ಹೇಗೆ ಅಪ್ಲೋಡ್ ಮಾಡಬೇಕಂತ, ಯಾವ ರೀತಿಯಾಗಿ ಅದನ್ನು ಮಾಡಬೇಕಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡ್ಬೋದು. ಆದರೆ ಅಲ್ಲಿ ಇನ್ಸ್ಟಂಟಾಗಿ ಅದು ಜನ್ರೇಟ್ ಆಗೋಲ್ಲ. ನಿಮಗೆ ಒಂದು 3 ರಿಂದ 4 ದಿನ ಬೇಕು ಜನ್ರೇಟ್ ಆಗಲಿಕ್ಕೆ. ಅದಕ್ಕಾಗಿ ಇನ್ಸ್ಟಂಟಾಗಿ ಬೇಕಾದರೆ ಅರ್ಜೆಂಟ್ ಇದ್ದರೆ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಬೋದು. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣ್ತಾ ಇರುತ್ತೆ. ಮೊಬೈಲ್ ನಂಬರ್ ಕೂಡ ನಿಮಗೆ ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲ್ ನಂಬರ್ ಇರೋದೇ ಲಿಂಕ್ ಆಗುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದ ಒಂದು ಇಮೇಲ್ ID ಲಿಂಕ್ ಇಲ್ಲ. ಕೆಲವೊಬ್ಬರದ್ದು ಒಂದು ಆಧಾರ್ ಕಾರ್ಡ್ನಲ್ಲಿ ಇಮೇಲ್ ID ಲಿಂಕ್ ಇರೋದಿಲ್ಲ ನಾರ್ಮಲಿ. ಅದಕ್ಕಾಗಿ ನಾವು ಇಲ್ಲಿ ಲಿಂಕ್ ಮಾಡಬೇಕು. ಲಿಂಕ್ ಇಮೇಲ್ ID ಮೊದಲೇ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಇಲ್ಲಿ ಯಾವುದೇ ರೀತಿಯಾದ ಆಪ್ಷನ್ ಕೇಳಲ್ಲ, ಡೈರೆಕ್ಟಾಗಿ ಫೆಚ್ ಆಗಿರುತ್ತೆ. ಇಲ್ಲಿ ನಮ್ಮದೊಂದು ಆಧಾರ್ ಕಾರ್ಡ್ ಇಮೇಲ್ ID ಲಿಂಕ್ ಇಲ್ಲ. ಅದಕ್ಕಾಗಿ ಲಿಂಕ್ ಇಮೇಲ್ ID ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇಮೇಲ್ ID ನ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಇಮೇಲ್ IDಗೆ ಒಂದು OTPಯನ್ನು ಸೆಂಡ್ ಮಾಡಿರ್ತಾರೆ. ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾರೋ ಇಲ್ಲಿ ನೋಡ್ಬೋದು ನೀವು ಯಾವುದೇ ರೀತಿಯಾದ ಒಂದು ಪೇಮೆಂಟ್ ಕೇಳಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಇದೊಂದು ಇನ್ಕಮ್ ಟ್ಯಾಕ್ಸ್ ಮುಖಾಂತರ ಒಂದು ಈಗ ಫ್ರೀ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಚಾರ್ಜ್ ಕೂಡ ಮಾಡ್ಬೋದು. ಅದಕ್ಕಾಗಿ ಈಗಲೇ ಮಾಡಿ ಇಟ್ಕೊಳ್ಳಿ. ಇದು ಎನ್ಕ್ಲೋಜ್ಮೆಂಟ್ ನಂಬರ್ನ ನೀವು ಇದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಮತ್ತು ನಿಮ್ದು ಏನಾದರೂ ಪ್ಯಾನ್ ಕಾರ್ಡ್ ಏನಾದರೂ ಆಗಲಿಲ್ಲ ಅಂದರೆ ಕಸ್ಟಮರ್ ಕೇರ್ಗೆ ಇದನ್ನು ನಂಬರ್ ಕೊಟ್ಟಿದ್ರೆ ಸಾಕು, ಅವರು ನಿಮ್ಮದೊಂದು ಪ್ರೊಸೆಸ್ ಮಾಡಿಕೊಡ್ತಾರೆ. ಈಗ ಮತ್ತೆ ನಾವು ಒಂದು ಸ್ಟೇಟಸನ್ನು ಚೆಕ್ ಮಾಡೋಣ. ಇದೊಂದು ವರ್ಕಿಂಗ್ ಅವರ್ ಇದ್ದರೆ ಒಂದು 5 to 1 ಅವರ್ನಲ್ಲಿ ಆಗುತ್ತೆ. ನಾನ್ ವರ್ಕಿಂಗ್ ಡೇ ಇದ್ದರೆ ಒಂದು ಮಾರನೇ ದಿನ ಆಗ್ಬೋದು. ಈಗ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಆಗಲೇ ನೀವು ಒಂದು ಇ ಪ್ಯಾನನ್ನು ಕ್ಲಿಕ್ ಮಾಡಿದ್ರಲ್ವ, ಅದೇ ಆಪ್ಷನ್ನಲ್ಲಿ ನೀವು ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಆಧಾರ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಸೆಂಡ್ ಮಾಡ್ತಾರೆ. ಅದನ್ನ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡುವುದು ನಿಮ್ಮ ಒಂದು ಕರೆಂಟ್ ಸ್ಟೇಟಸ್ ಏನೇನಿದೆ, ಯಾವಾಗ ಅಪ್ಲೈ ಮಾಡಿದರೆ ಎಲ್ಲವೂ ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ನಾನು ಇನ್ಸ್ಟಂಟಾಗಿ ಇಲ್ಲಿ ಸ್ಟೇಟಸ್ ಚೆಕ್ ಮಾಡಿದ್ದೇನೆ. ನಾನು 1 ಅವರ್ ಬಿಟ್ಟು ಇಲ್ಲಿ ಚೆಕ್ ಮಾಡ್ತೇನೆ. ಆವಾಗ ನೋಡೋಣ. ಇಲ್ಲಿ ನೋಡ್ಬೋದು ನಾನು 1 ಅವರ್ ಆದಮೇಲೆ ಇಲ್ಲಿ ಚೆಕ್ ಮಾಡಿದೆ. ಇಲ್ಲಿ ಪ್ಯಾನ್ ಕಾರ್ಡ್ ಅಲಾಟ್ ಆಗಿದೆ ನಮಗೆ. ಕೇವಲ 1 ಗಂಟೆಗಳ ಒಳಗಾಗಿಯೇ ಇದು ಆಗಿರುವಂಥದ್ದು. ಇಲ್ಲಿ ಮೊದಲೇದಾಗಿ ಇಲ್ಲಿ ಒಂದು 2 ಆಪ್ಷನ್ ಇದೆ. ಇಲ್ಲಿ ವ್ಯೂ ಅಂತಲೂ ಕೂಡ ಮಾಡ್ಬೋದು, ಡೌನ್ಲೋಡ್ ಕೂಡ ಮಾಡ್ಬೋದು. ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಒಂದು PDF ಫಾರ್ಮಲ್ಲಿ ನೀವು ಅದನ್ನ ಬೇರೆದವ್ರಿಗೆ ಶೇರ್ ಕೂಡ ಮಾಡ್ಬೋದು ಮತ್ತು ಅದನ್ನು ಪ್ರಿಂಟನ್ನು ತೆಗಿಬೋದು. ಈ ಡೌನ್ಲೋಡ್ ಮಾಡಿದ ನಂತರ ಅದು ನಿಮಗೆ ಒಂದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತಲ್ವ DD MM YYYY ಫಾರ್ಮ್ಯಾಟು, ಕೇವಲ ನಿಮ್ಮದು ಒಂದು ಡೇಟ್ ಆಫ್ ಬರ್ತ್ ಫುಲ್ಲನ್ನು ಎಂಟರ್ ಮಾಡಿದರೆ ಸಾಕು, ಅದು ಓಪನ್ ಆಗುತ್ತೆ. ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆದ ನಂತರ ಇಲ್ಲಿ ಒಂದು ಪಾಸ್ವರ್ಡನ್ನು ಕೇಳುತ್ತೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ನಮ್ಮದೊಂದು ಇನ್ಸ್ಟಂಟಾಗಿ ಈ ಪ್ಯಾನ್ ಜನ್ರೇಟ್ ಆಗಿರುವಂಥದ್ದು. ಇದೇ ರೀತಿಯಾದ ಒಂದು ಪೇಜ್ ಇರುತ್ತೆ. ನೀವು ನಾರ್ಮಲಿ ಪ್ಯಾನ್ ಕಾರ್ಡ್ ಕೂಡ ಅಪ್ಲೈ ಮಾಡಿದರೆ ಇಲ್ಲಿ ನೋಡ್ಬೋದು ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಲ್ಲವೂ ಇಲ್ಲಿ ಡೀಟೇಲ್ಸ್ ಇರುತ್ತೆ. ನಾನು ಹೈಡ್ ಮಾಡಿದ್ದೇನೆ.
ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಪ್ಯಾನ್ ಕಾರ್ಡ್ ನಿಮಗೆ ಯಾವ ರೀತಿಯ ಒರಿಜಿನಲ್ ಪ್ಯಾನ್ ಕಾರ್ಡ್ ಇರುತ್ತಲ್ಲ ಅದೇ ರೀತಿಯಾಗಿ ನಿಮಗೆ ಸಿಗುತ್ತೆ. ಇದನ್ನು ಕಟ್ ಮಾಡ್ಕೊಂಡು ಲ್ಯಾಮಿನೇಷನ್ ಕೂಡ ಮಾಡ್ಬೋದು. ಮತ್ತು ಇದನ್ನು ನೀವು ಫಿಸಿಕಲ್ ಕಾರ್ಡ್ ಬೇಕಾದರೆ ಅದಕ್ಕೆ ಒಂದು 50 ರೂಪೀಸ್ ಚಾರ್ಜ್ ಆಗುತ್ತೆ. ಅದರ ಫಿಸಿಕಲ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡೋದು ಅಂತ ವಿಡಿಯೋ ಮಾಡಿದ್ದೇನೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.